ಎಲ್ಲರಿಗೂ ನಮಸ್ಕಾರ ರೀ. ವೆಲ್ಕಮ್ ಬ್ಯಾಕ್ ಟು ರಾಹುಲ್ಸ್ ಕ್ಲಾರಿಟಿ ಕಾರ್ನರ್. IPL 2024ರ 42ನೇ ಮ್ಯಾಚ್ ಕೋಲ್ಕತಾ ನೈಟ್ ರೈಡರ್ಸ್ ವರ್ಸಸ್ ಪಂಜಾಬ್ ಕಿಂಗ್ಸ್. ಈ ಮ್ಯಾಚ್ ಬಗ್ಗೆ ಮಾತಾಡೋನು. ಅದಕ್ಕಿಂತ ಮೊದಲ ಜಲ್ದಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿರಿ, ಹಂಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತೆ ಆಗ್ತಾಡ ಮಾಡೋನು, ಬರ್ರಿ ಶುರು ಮಾಡೋನು. ಈ ಮ್ಯಾಚ್ ಎಲ್ಲಿ ನಡೀತೈತಿ ಅಂದ್ರೆ ಈಡನ್ ಗಾರ್ಡನ್ಸ್ನಾಗ ನಡೀತೈತಿ. ಕೋಲ್ಕತ್ತಾದ ಹೋಮ್ ಗ್ರೌಂಡ್. ಟೋಟಲ್ ಆಗಿ ಇಲ್ಲಿ 90 IPL ಮ್ಯಾಚಸ್ ಆಗ್ಯಾವ. ಅದ್ರೊಳಗೆ ಫಸ್ಟ್ ಬ್ಯಾಟಿಂಗ್ ಆಡಿದ ಟೀಮ್ 37 ಸಲ ವಿನ್ ಆದ್ರೆ, ಚೇಸಿಂಗ್ ಮಾಡಿದ ಟೀಮ್ 53 ಸಲ ವಿನ್ ಆಗೈತಿ. ಅಂದ್ರೆ ಫಸ್ಟ್ ಟಾಸ್ ವಿನ್ ಆದ ಕ್ಯಾಪ್ಟನ್ ಇಲ್ಲಿ ಚೇಸಿಂಗ್ ತಗೋಬಹುದು. ಯಾಕಂದ್ರೆ ನೋಡ್ರಿ, ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ನೀವು ಒಂದು 220 ಮ್ಯಾಗ 230 ಮ್ಯಾಗ ಹೊಡೆದ್ರಂದ್ರೆ ಒಂದು ಡಿಫೆಂಡ್ ಮಾಡ್ಕೊಳಕ್ಕೆ ಇಲ್ಲಿ ಚಾನ್ಸ್ ಇರ್ತೈತಿ. ಅಕಸ್ಮಾತ್ ನೀವು 200 ಹೊಡೆದ್ರೂ ಈ ಗ್ರೌಂಡ್ನಾಗ ಚೇಸ್ ಆಗೋ ಚಾನ್ಸಸ್ ಇರ್ತೈತಿ. ಯಾಕಂದ್ರೆ ಇದು ಒಂದು ಬ್ಯಾಟಿಂಗ್ ಪ್ಯಾರಡೈಸ್ ಪಿಚ್ ಐತಿ. ಬೌಲರ್ಸ್ಗಳಿಗೆ ಒಂದು ನ್ಯೂಟ್ರಲ್ ವಿಕೆಟ್ ಐತಿ. ಇಲ್ಲಿ ಒಂದು ಎವರೇಜ್ ಸ್ಕೋರೇ 180 190 ತನ ಐತಿ. ಟೋಟಲ್ ಈ ಸೀಸನ್ದಾಗ 4 ಮ್ಯಾಚ್ ಈ ಗ್ರೌಂಡ್ ನಾಗ ಆಗ್ಯಾವ. ಒಂದನೇದು SRH ವರ್ಸಸ್ KKR, ಎರಡನೇದು LSG ವರ್ಸಸ್ KKR, ಮೂರನೇದು RR ವರ್ಸಸ್ KKR, ನಾಲ್ಕನೇದು RCB ವರ್ಸಸ್ KKR. ಅಲ್ಲಿ ಆ 4 ಮ್ಯಾಚ್ ಒಳಗ ಸ್ಕೋರ್ಗಳು ಹೆಂಗ್ ಬಂದಾವ ಅಂದ್ರೆ, ಒಂದನೇ ಮ್ಯಾಚ್ನಾಗ 208, ಎರಡನೇ ಮ್ಯಾಚ್ನಾಗ 161 LSG ದವ್ರು ಹೊಡೆದಿದ್ರು. ಅದನ್ನ ಬರೀ 15 ಓವರಿಗೆ ಚೇಂಜ್ ಮಾಡಿ ತೆಗೆದಿದ್ರು KKR ದವರು. ಮೂರನೇ ಮ್ಯಾಚ್ನಾಗ 223, ನಾಲ್ಕನೇ ಮ್ಯಾಚ್ 222, ಅಂದ್ರೆ 200 ಅಬೋ ಸ್ಕೋರ್ ಬಂದಾವ ಎಲ್ಲ ಮ್ಯಾಚ್ ಇಲ್ಲಿ. ಅಂದ್ರೆ ಒಂದು ಹೈ ಸ್ಕೋರಿಂಗ್ ಗೇಮ್ ಈ ಮ್ಯಾಚ್ ನಾಗ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಟೀಮ್ ನ್ಯೂಸ್ ಬಗ್ಗೆ ಮಾತಾಡಿದ್ರೆ, ಕೋಲ್ಕತಾ ನೈಟ್ ರೈಡರ್ಸ್ ಟೋಟಲ್ ಆಗಿ ಈ ಸೀಸನ್ ನಾಗ 7 ಮ್ಯಾಚ್ ಆಡೈತಿ. 7 ಮ್ಯಾಚ್ ನಾಗ 5 ಮ್ಯಾಚ್ ಗೆದ್ದು 2 ಮ್ಯಾಚ್ ಸೋತು ಪಾಯಿಂಟ್ಸ್ ಟೇಬಲ್ ನಾಗ ಟಾಪ್ 4 ಒಳಗೆ ಐತಿ. ಅದ ಈ ಕಡೆ ಪಂಜಾಬ್ ಕಿಂಗ್ಸ್ ಅವ್ರು ಆಡಿರೋ 8 ಮ್ಯಾಚ್ ಒಳಗ 2 ಮ್ಯಾಚ್ ಗೆದ್ದು 6 ಮ್ಯಾಚ್ ಸೋತು ಪಾಯಿಂಟ್ಸ್ ಟೇಬಲ್ ನಾಗ 9ನೇ ಪೊಸಿಷನ್ ಒಳಗೈತಿ. KKR ಅವರ ಲಾಸ್ಟ್ ಮ್ಯಾಚ್ RCB ವಿರುದ್ಧ ಗೆದ್ದು ಬರಕತ್ತಾರ. ಅದೇ ಕಡೆ ಪಂಜಾಬ್ ಕಿಂಗ್ಸ್ ಅವ್ರ ಲಾಸ್ಟ್ ಮ್ಯಾಚ್ ಗುಜರಾತ್ ಟೈಟನ್ಸ್ ವಿರುದ್ಧ ಸೋತ್ ಬರಕತ್ತಾವ. ಈ ಮ್ಯಾಚ್ ನಾಗ ಮಿಚೆಲ್ ಸ್ಟಾರ್ಕ್ ಅವರಿಗೆ ತೆಗೆದು ದುಷ್ಮಂತ ಚಮೀರ್ ಅವರಿಗೆ ಆಡ್ಸೋ ಚಾನ್ಸಸ್ ಐತಿ. ಯಾಕಂದ್ರೆ ಮಿಚೆಲ್ ಸ್ಟಾರ್ಕ್ ಅವರು ಕೊಟ್ಟಿರ್ಬೋದು ಒಂದು 20-25 ಕೋಟಿ, ಆದ್ರೆ ಅವ್ರ ಪರ್ಫಾರ್ಮೆನ್ಸ್ ಅವ್ರ ರೊಕ್ಕಕ್ಕೆ ತಕ್ಕಂಗೆ ಬರಕತ್ತಿಲ್ಲ. ಅದಲ್ದ ಸಿಕ್ಕಂಗ 40-50 ರನ್ ಹೆಂಗೂ ಒಂದು ಮ್ಯಾಚಿಗೆ ಕೊಡತ್ತಾರ. ಆ 40-50 ರನ್ ಇವ್ರು ಕೊಟ್ರು ನಡೀತೈತಿ. ಒಂದು ಚಾನ್ಸ್ ಕೊಡ್ಬೇಕಂತ ಹೇಳಿ ಈ ಮ್ಯಾಚ್ನಾಗ ದುಷ್ಮಂತ ಚಮೀರ್ ಅವರಿಗೆ ಆಡಿಸಬಹುದು, ಆಡಿಸ್ಬೇಕು ಅಂತೇಳಿ ನನಗೆ ಅನಿಸ್ತೈತಿ. ನಿತೀಶ್ ರಾಣಾ ಅವರು 100% ಫಿಟ್ ಇದ್ರಪ್ಪ ಅಂದ್ರೆ 100% ಪ್ಲೇಯಿಂಗ್ ಲೆವೆಲ್ದಾಗ ಇರ್ತಾರ. ಮತ್ತು ಮನೀಶ್ ಪಾಂಡೆ ಅವರಿಗೆ ಒಂದು ಚಾನ್ಸ್ ಕೊಟ್ಟು ನೋಡ್ಬೇಕಂತೇಳಿ ಅನ್ಸತೈತ್ರಿ. ಯಾಕಂದ್ರೆ ಈಗ ವೆಂಕಟೇಶ್ ಅಯ್ಯರ್ ಅವರು ಚಲೋ ಫಾರ್ಮ್ ಆಗಿಲ್ಲ. ಇವ್ರಿಗೆ ಒಂದು ಚಾನ್ಸ್ ಕೊಟ್ರೆ ಯಾರಿಗೂ ಗೊತ್ತು ಅವ್ರು ಧಮಾಕ ಮಾಡ್ಬೋದು. ಚಾನ್ಸ್ ಕೊಟ್ಟು ನೋಡ್ಬೇಕ್ರಿ. ಒಂದು ಶಿಖರ್ ಧವನ್ ಅವರು ಡೌಟ್ಫುಲ್ ಅದಾರ. ಅವರು 100% ಫಿಟ್ ಇದ್ರಂದ್ರೆ ಆಡ್ತಾರ. ಹೆಡ್ ಟು ಹೆಡ್ ರೆಕಾರ್ಡ್ಸ್ ಬಗ್ಗೆ ಮಾತಾಡಿದ್ರೆ, ಟೋಟಲ್ IPL ಹಿಸ್ಟ್ರಿ ಒಳಗೆ ಇವು ಎರಡು ಟೀಮ್ ನಡು 32 ಸಲ ಮ್ಯಾಚ್ ಆಗೈತಿ. ಆ 32 ಮ್ಯಾಚ್ ಒಳಗೆ 21 ಸಲ ಕೋಲ್ಕತಾ ನೈಟ್ ರೈಡರ್ಸ್ ಗೆದ್ದೈತಿ. ಬರೇ 11 ಸಲ ಪಂಜಾಬ್ ಕಿಂಗ್ಸ್ ಗೆದ್ದೈತಿ. ಅಂದ್ರೆ ಪೂರ್ತಿ IPL ನಾಗೇನೆ ಡಾಮಿನೇಟ್ ಮಾಡೈತಿ KKR ಪಂಜಾಬ್ ಕಿಂಗ್ಸ್ ಟೀಮ್ ಪ್ಲೇಯರ್ಸ್ ಫಾರ್ಮ್ ನಾಗಿಲ್ಲ ಅನ್ನೋದಕ್ಕಿಂತ ಆ ಟೀಮೇ ಫಾರ್ಮ್ ನಾಗಿಲ್ಲ ಅನ್ಬೋದು. ಯಾಕಂದ್ರೆ ನೋಡ್ರಿ, ಅವ್ರು ಲಾಸ್ಟ್ ಆಡಿದ 4 ಮ್ಯಾಚ್ ಒಳಗೆ 4 ಮ್ಯಾಚ್ ಸೋತಾರ. ಮತ್ತು ಪ್ಲೇಯರ್ಗಳು ಯಾರು ಏನು ಕುತ್ತಚ ಪ್ಲೇಯರ್ಗಳಲ್ಲ, ಎಲ್ಲ ಚಲೋ ಪ್ಲೇಯರ್ಗಳು ಅದಾರ. ಆದ್ರೆ ಅವ್ರ ಕಡೆ ಆಸ್ ಅ ಟೀಮ್ ಆಗಿ ಎಫರ್ಟ್ ಕಾಣಿಸತ್ತಿಲ್ಲ. ಆಸ್ ಅ ಟೀಮ್ ಆಗಿ ಆ ಟೀಮ್ ಈ ಸಲ ಆಡತ್ತಿಲ್ಲ. ಮತ್ತೆ ಈ ಕಡೆ ಆಂಡ್ರೆ ರಸಲ್ ಅವ್ರಂತೂ ಯಾರು ರನ್ಗಳು ಹೊಡ್ಯಾಕತ್ತಾರ ಅವ್ರಿಗೆ ವಿಕೆಟ್ ತೆಗಾತಾರ. ಯಾರು ಚಲೋ ವಿಕೆಟ್ ತೆಗೆದು ಚಲೋ ಬೌಲಿಂಗ್ ಮಾಡತ್ತಾರ ಅವ್ರಿಗೆ ರನ್ ಹೊಡ್ಯಾಕತ್ತಾರ. ಅಂದ್ರೆ ಬ್ಯಾಟಿಂಗ್ನು ನಾನೇ ಮಾಡ್ತೀನಿ, ಬೌಲಿಂಗ್ನು ನಾನೇ ಮಾಡ್ತೀನಿ, ನಾ ಇದ್ರ ಕಡೆ ನಂದು ಹವಾ ಅನ್ನೋ ಒಂದು ರೀತಿ ಒಳಗೆ ಈ ಸಲ ಆಂಡ್ರೆ ರಸಲ್ ಅವ್ರು ಆಡತ್ತಾರ. ಆಲ್ ರೌಂಡ್ ಪರ್ಫಾರ್ಮೆನ್ಸ್ ಬರಾಕತ್ತೈತಿ. ಚಲೋ ಫಾರ್ಮ್ನಾಗ ಅದಾರ, ಧೂಳು ಎಬ್ಬಿಸ್ಬೋದು ಈ ಮ್ಯಾಚ್ನಾಗೂ. ಇನ್ನು ಈ ಕಡೆ ಸಾಲ್ಟ್ ಉಪ್ಪು ಹಚ್ಚಿ ತಿರುವಾಡ್ಲಕತ್ತಾರ. ಪವರ್ ಪ್ಲೇ ಒಳಗಂತೂ ಧಮಾಕ ಓಪನಿಂಗ್ ಕೊಡತ್ತಾರ KKR ಟೀಮಿಗೆ. KKR ಇವತ್ತು ಪಾಯಿಂಟ್ಸ್ ಟೇಬಲ್ನಾಗ ಟಾಪ್ನಾಗ ಇರಾಕ ಸಾಲ್ಟ್ ಅವರ ಪಾತ್ರ ಭಾರಿ ಇಂಪಾರ್ಟೆಂಟ್ ಐತಿ. ಇನ್ನು ಲಾಸ್ಟಿಗೆ ಮ್ಯಾಚ್ ಪ್ರೆಡಿಕ್ಷನ್ ಬಗ್ಗೆ ಮಾತಾಡಿದ್ರೆ, ನನಗನ್ಸೋ ಮಟ್ಟಿಗೆ ಈ ಮ್ಯಾಚ್ನಾಗ ಕೋಲ್ಕತಾ ನೈಟ್ ರೈಡರ್ಸ್ ವಿನ್ ಆಗ್ಬೋದು. ಯಾಕಂದ್ರೆ ಅವ್ರ ಹೋಮ್ ಗ್ರೌಂಡ್ನಾಗ ಐತಿ. ಹೋಮ್ ಗ್ರೌಂಡ್ನಾಗ ಇದ್ದಿದ್ದ ಮ್ಯಾಚ್ನಾಗೆಲ್ಲ ಅವ್ರು ಡಾಮಿನೇಟ್ ಮಾಡ್ಯಾರ, ವಿನ್ನೂ ಆಗ್ಯಾರ. ಈ ಮ್ಯಾಚ್ನಾಗೂ ಡಾಮಿನೇಟ್ ಮಾಡಿ ವಿನ್ ಆಗ್ತಾರಂತೇಳಿ ನನಗೆ ಅನ್ಸತೈತಿ. ಹಂಗಂತೇಳಿ ಪಂಜಾಬ್ ಕಿಂಗ್ಸ್ ಏನು ಕುತ್ತ ಚಾಪ್ ಟೀಮ್ ಅಲ್ಲ. ಈ ಸಲ ಅವ್ರು ಕುತ್ತ ಚಾಪ್ ಗತ್ತೇನೆ ಆಡಕತ್ತಾರ. ನೋಡೋಣ ಪಂಜಾಬ್ ಕಿಂಗ್ಸ್ ದವರು ಈ ಮ್ಯಾಚ್ನಾಗರೆ ಬೌನ್ಸ್ ಬ್ಯಾಕ್ ಆಗ್ತಾರೋ ಏನು ಇಲ್ಲೋ ಅಂತೇಳಿ. ನಿಮಗೇನು ಅನಿಸ್ತೈತಿ, ಯಾವ ಟೀಮ್ ಈ ಮ್ಯಾಚ್ನಾಗ ವಿನ್ ಆಗ್ಬೋದು? ಕಮೆಂಟ್ ಮಾಡಿ ಹೇಳ್ರಿ. ವಿಡಿಯೋಕ್ಕೆ ಒಂದು ಲೈಕ್, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರ್ಯಾಕೋಬೇಡ್ರಿ. ಮತ್ತೆ ಜಲ್ದಿ ಸಿಗೋನು. ಜೈ ಕರ್ನಾಟಕ.